ಧರ್ಮಸ್ಥಳದಲ್ಲಿ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಒಂದಷ್ಟು ದಿವಸಗಳು ಕಳೀತಾ ಇದ್ದ ಹಾಗೆ ಈ ಒಂದು ಪ್ರಕರಣದಲ್ಲಿ ಹೊಸತೊಂದು ತಿರುವು ಸಿಗ್ತಾ ಇದೆ. ಅದೇನೆಂದ್ರೆ ಸಾಕ್ಷಿದಾರನಿಗೆ ಎಸ್ಐಟಿ ಅಧಿಕಾರಿಗಳು ಥ್ರೆಟ್ ಮಾಡಿದ್ರ ಅಥವಾ ಬೆದರಿಕೆ ಒಡ್ಡಿದ್ದಾರಾ ಎನ್ನುವಂತಹ ಒಂದು ಮಾಹಿತಿ. ಧರ್ಮಸ್ಥಳ ಶೋಧ ಎಸ್ಐಟಿ ತನಿಖೆಗೆ ಹೊಸ ಟ್ವಿಸ್ಟ್. ಹಾಗಾದ್ರೆ ಏನದು? ದೂರುದಾರನಿಗೆ ಬೆದರಿಕೆ ಹಾಕಿದ್ರ ಎಸ್ಐಟಿ ಅಧಿಕಾರಿಗಳು ಎನ್ನುವಂತಹ ಪ್ರಶ್ನೆಗಳು ಉದ್ಭವಗೊಂಡಿದೆ. ಇದು ನಿಮ್ಮ ಫ್ರೀಡಂ ಟಿವಿಯ ಮೆಗಾ ಬ್ಲಾಸ್ಟಿಂಗ್ ಎಕ್ಸ್ಕ್ಲೂಸಿವ್ ಮಾಸ್ಟರ್ ಸುದ್ದಿ. ಎಸ್ಐಟಿ ಅಧಿಕಾರಿಯೊಬ್ಬರ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ದೂರು ಹಿಂಪಡೆಯುವಂತೆ ದೂರುದಾರರಿಗೆ ಬೆದರಿಕೆ ಹಾಕಲಾಗ್ತಾ ಇದೆಯಾ? ಹಾಗಾದ್ರೆ ಏನದು? ಮೂಲ ದೂರನ್ನ ಹಿಂಪಡೆಯದಿದ್ದರೆ ದೊಡ್ಡ ಸಮಸ್ಯೆ ಎದುರಾಗಲಿದೆ. ದೂರು ವಾಪಸ್ ಪಡೆಯದಿದ್ದರೆ ಜೈಲಿಗೆ ಹಾಕೋದಾಗಿ ಥ್ರೆಟ್. ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ವಿರುದ್ಧ ಗಂಭೀರ ಆರೋಪ. ದೂರುದಾರನ ಪರ ವಕೀಲೆ ಅನನ್ಯಗೌಡ ಗಂಭೀರ ಆರೋಪ ಇದು. ಗೃಹ ಇಲಾಖೆ ಮತ್ತು ಎಸ್ಐಟಿ ಮುಖ್ಯಸ್ಥರಿಗೆ ದೂರು ಕೊಡಲಾಗಿದೆ. ಸತ್ಯಾಸತ್ಯತೆ ಬಗ್ಗೆ ಅರಿತು ಕ್ರಮದ ಭರವಸೆ ನೀಡಿರುವ ಎಸ್ಐಟಿ ಮುಖ್ಯಸ್ಥ. ಧರ್ಮಸ್ಥಳ ಶೋಧ ಎಸ್ಐಟಿ ತನಿಖೆಗೆ ಬಿಗ್ ಟ್ವಿಸ್ಟ್. ಸಾಕ್ಷಿದಾರ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಪೂರ್ಣ ಪ್ರಮಾಣದ ಸಹಕಾರಗಳನ್ನು ಕೊಡ್ತಾ ಇರಬೇಕಾದ್ರೆ ಎಸ್ಐಟಿ ಅಧಿಕಾರಿಗಳಲ್ಲೊಬ್ಬ ಮಂಜುನಾಥ್ ಆ ಸಾಕ್ಷಿದಾರನಿಗೆ ಬೆದರಿಕೆ ಹಾಕ್ತಾರೆ. ನೀವು ಕೊಟ್ಟ ದೂರನ್ನ ಹಿಂಪಡಿಬೇಕು, ಇಲ್ಲದಿದ್ದರೆ ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ತರಹದ ಜೀವ ಬೆದರಿಕೆ ಅಲ್ವಾ ಅದು? ಹಾಗಾದ್ರೆ ಯಾಕೆ ವಾಪಸನ್ನ ಪಡೆಯೋದಕ್ಕೆ ಇವರು ಒತ್ತಡವನ್ನ ಹಾಕ್ತಿದ್ದಾರೆ? ಮಂಜುನಾಥ್ ಜೈಲಿಗೆ ಹೋಗ್ತಾರೋ ಹೋಗಲ್ವೋ? ದೂರುದಾರ ಜೈಲಿಗೆ ಹೋಗ್ತಾರೋ ಹೋಗಲ್ವೋ? ಆದ್ರೆ ಎಸ್ಐಟಿ ಅಧಿಕಾರಿಗಳು ಮೊದಲೇ ಹೇಳ್ತಾ ಇದ್ದಾರೆ ಜೈಲಿಗೆ ಹೋಗಬೇಕಾಗಿ ಬರುತ್ತೆ, ದೂರನ್ನ ವಾಪಸ್ ಪಡ್ಕೋಬೇಕು. ವಾಪಸ್ ಪಡ್ಕೊಂಡ್ರು ಪಡ್ಕೊಳ್ಳದಲ್ಲೇ ಇದ್ರು ಸಾಕ್ಷಿದಾರ ಶಿಕ್ಷೆ ಅನುಭವಿಸ್ತಾರೆ. ಕಾರಣ ಪಶ್ಚಾತ್ತಾಪ ಪಟ್ಟು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಅವರು ಶಿಕ್ಷೆಯಿಂದ ಪಾರಾಗೋದಕ್ಕೆ ಸಾಧ್ಯ ಇಲ್ಲ. ಅವರು ಮಾಡಿದ ಪಾಪ ಕೃತ್ಯಗಳಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದಾಗಲೇಬೇಕು. ಈಗ ಸಾಕ್ಷಿದಾರನಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳೇ ಆ ಬೆದರಿಕೆಯನ್ನು ಹಾಕ್ತಾ ಇರುವಂತಹದ್ದು ಎನ್ನುವಂತಹ ಮಾಹಿತಿ ನಿಜಕ್ಕೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಸ್ಫೋಟಕ ಸುದ್ದಿಯಾಗಿ ಬದಲಾಗ್ತಾ ಇದೆ. ಇನ್ನು ಗೃಹ ಇಲಾಖೆ ಮತ್ತು ಎಸ್ಐಟಿ ಮುಖ್ಯಸ್ಥರಿಗೆ ಈಗಾಗಲೇ ದೂರು ಕೂಡ ಕೊಡಲಾಗಿದೆ ಎನ್ನುವಂತಹದ್ದು. ಸತ್ಯಾಸತ್ಯತೆಯ ಬಗ್ಗೆ ಅರಿತು ಕ್ರಮದ ಭರವಸೆ ನೀಡಿರುವಂತಹ ಎಸ್ಐಟಿ ಮುಖ್ಯಸ್ಥರು. ಧರ್ಮಸ್ಥಳ ಶೋಧ ಈಗಾಗಲೇ ಅತ್ಯಂತ ಆಕ್ಟಿವ್ ಇಂದ ಸಾಗ್ತಾ ಇದೆ. ಇದರ ಎಡೆಯಲ್ಲಿ ಎಸ್ಐಟಿ ಅಧಿಕಾರಿಗಳೊಬ್ಬರೇ, ಪೊಲೀಸರೊಬ್ಬರೇ ದೂರುದಾರನ ವಿರುದ್ಧ ಅಥವಾ ದೂರುದಾರನಿಗೆ ಬೆದರಿಕೆಯನ್ನು ಹಾಕ್ತಿದ್ದಾರೆ ಎನ್ನುವುದಾದರೆ ನಿಜಕ್ಕೂ ಕೂಡ ಇದು ಒಂದು ತರಹದ ಆತಂಕದ ವಿಚಾರ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೆಣಹೂತ ಪ್ರಕರಣದಲ್ಲಿ ಎಸ್ಐಟಿ ಅಧಿಕಾರಿಗಳು, ಬೇರೆ ಬೇರೆ ವಿಭಾಗದ ಎಕ್ಸ್ಪರ್ಟ್ಗಳು, ಸಾಕ್ಷಿದಾರ ಈಗಾಗಲೇ 8 ಮಾರ್ಕ್ ಮಾಡಲಾದಂತಹ ಜಾಗಗಳಲ್ಲಿ ಶೋಧ ಕಾರ್ಯ ಆಗಿದೆ. 6ರಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿತ್ತು. ಅದನ್ನು ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ನಿನ್ನೆ 7, 8 2 ಕಡೆ ಶೋಧ ಕಾರ್ಯ ಮುಂದುವರೆದಿತ್ತು. ಏನೇನು ಸಿಕ್ಕಿರಲಿಲ್ಲ. 8ರ ಗಂಟು ಬಿಚ್ಚಿದ ಎಸ್ಐಟಿ ಅಧಿಕಾರಿಗಳು ಆ ಗಂಟಿನೊಳಗೆ ಏನೂ ಇರಲಿಲ್ಲ. ಮೂಳೆಯೂ ಇರಲಿಲ್ಲ, ಅಸ್ಥಿಯೂ ಇರಲಿಲ್ಲ, ಪಂಜರವೂ ಇರಲಿಲ್ಲ. ಸೊ ಇವತ್ತು ಮತ್ತೆ ಹೆಣಹೂತ ಪ್ರಕರಣದ ಶೋಧ ಕಾರ್ಯ ಮುಂದುವರಿಯುತ್ತೆ. ಬಹುಶಃ 9, 10, 11, 12 ಇದನ್ನು ಇವತ್ತು ಅಗೆಯಲಾಗುತ್ತೋ ಗೊತ್ತಿಲ್ಲ. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಎಸ್ಐಟಿ ಅಧಿಕಾರಿಗಳೊಬ್ಬರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿನ ಅಧಿಕಾರಿ ಒಬ್ಬರು ಸಾಕ್ಷಿದಾರನಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಆತಂಕ ಸೃಷ್ಟಿ ಮಾಡುವಂತಹ ಒಂದು ಬೆಳವಣಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.